ಇವತ್ತು ನಾನು ಒಂದು ಸಿಹಿಯಾದ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಹೆಸರುಬೇಳೆ ಪಾಯಸ. ಇದು ಮನೆಗೆ ಗೆಸ್ಟ್ ಯಾರಾದರೂ ಬಂದಾಗ ಪಟ್ನ 15 ನಿಮಿಷನ ಮಾಡ್ಕೊಡ್ಬೋದು ನೋಡ್ರಿ. ಆಮೇಲೆ ನಮಗೆ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಪಟ್ನ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ, ದೇಹಕ್ಕೆ ತಂಪು ನೀಡುತ್ತೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ನೋಡ್ರಿ. ಮಕ್ಕಳಿಗೆ ಕೂಡ ಮಾಡಿಕೊಡ್ರಿ, ತುಂಬ ಟೇಸ್ಟಿಯಾಗಿ ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಹೆಂಗೆ ಮಾಡಿದ್ದೀನಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೀಗೆ ಸಹಕರಿಸಿ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 1 ಟೀ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸಣ್ಣಾಗಿ ಹುರ್ಕೊಳ್ರಿ. ಆಮೇಲೆ 2 ಟೀ ಸ್ಪೂನಷ್ಟು ಅದೇ ಬಾಳಿಗೆಗೆ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಕರಗಿದಾದ್ಮೇಲೆ ಕಟ್ ಮಾಡ್ಕೊಂಡಿರುವ ಬಾದಾಮಿ, ಕಟ್ ಮಾಡ್ಕೊಂಡಿರುವ ಗೋಡಂಬಿ ಮತ್ತು ಒಣ ದ್ರಾಕ್ಷಿಗಳನ್ನು ಹಾಕ್ಕೊಳ್ರಿ. ಇಲ್ಲೆಲ್ಲ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡ್ರಿ. ನಿಮ್ಮಲ್ಲಿ ಬ್ರೌನ್ ಕಲರ್ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಹಾಕೋಬಹುದು. ನಾನು ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದ್ರಾಕ್ಷಿ ಉಬ್ಬುವವರೆಗೂ ಮತ್ತು ಗೋಡಂಬಿ, ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ತುಪ್ಪದಲ್ಲಿ ಈ ರೀತಿ ಹುರ್ಕೊಳ್ಳೋಣ ನೋಡ್ರಿ. ಈ ರೀತಿ ಆಗಿರಬೇಕು. ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬಿರು ಬಂದಿರಬೇಕು. ಹೀಗಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಡ್ರಿ. ಆಮೇಲೆ ನಾನು 1 ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಬಹಳ ಆಯಿತು ಅಂದ್ಕೊಳ್ಬೋದು, ಯಾಕೆಂದರೆ ನಾವು 5 ಜನಕ್ಕಾಗುವಷ್ಟು ಇಲ್ಲಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ತಿಂತಾರೆ ಅದ್ರ ಕ್ವಾಂಟಿಟಿ ಮೇಲೆ ನೀವು ಹೆಸರುಬೇಳೆನ ಹಾಕ್ಕೊಳ್ಳಿ. 2 ಅಥವಾ 3 ಜನ ತಿಂದರೆ ನೀವು ಅರ್ಧ ಕಪ್ನಷ್ಟು ಹೆಸರುಬೇಳೆನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ನಷ್ಟು 5 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಇದನ್ನು ಸ್ವಚ್ಛವಾಗಿ ತೊಳ್ಕೊಳ್ರಿ. ತೊಳ್ಕೊಂಡಾದ್ಮೇಲೆ ಒಂದು ಜರಡಿ ಒಳಗೆ ಈಗ ಹಾರಾಕಿಟ್ಬಿಡ್ರಿ. ಹಿಂಗೆ ಸ್ವಲ್ಪ ನೀರು ಪೂರ್ತಿಯಾಗಿ ಬಸಿಲಿ. ಈಗ ನೀರು ಪೂರ್ತಿಯಾಗಿ ಬಸ್ತಾಗಿದೆ, ಸ್ವಲ್ಪ ಹಸಿ ಇರುತ್ತೆ ಕಾಳುಗಳು. ಇದನ್ನು ನಾವು ಒಂದು ಕುಕ್ಕರ್ ಪಾತ್ರೆಯಲ್ಲಿ ತಗೊಂಡು ಇದನ್ನು ಮೊದಲಿಗೆ ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ನಾವು ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹೆಸರುಬೇಳೆ ಕಲರು, ಅದು ಆಗುವವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಲೋ ಅಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ತಳ ಹತ್ತತ್ತೆ, ಹಸಿ ಇರುತ್ತವೆಲ್ಲ ಕಾಳುಗಳು ಅಂಟ್ಕೊಳ್ತಾ ಇರುತ್ತೆ. ಹೀಗೆ ಸುತ್ತಾಡಿಸ್ಕೊಂತ ನೀವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. 1 ಟೀ ಸ್ಪೂನಷ್ಟು ಮತ್ತು ಇದಕ್ಕೆ ತುಪ್ಪ ಹಾಕ್ರಿ. 1 ಟೀ ಸ್ಪೂನಷ್ಟು ಅಷ್ಟೇ ಹಾಕಿದ್ದೀನಿ ನಾನು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆಗುವವರೆಗೂ ಈ ರೀತಿ ಸುತ್ತಾಡಿಸ್ತಾ ಇರ್ರಿ, ತಿರುಗಿಸ್ತಾ ಇರಬೇಕು. ತಳ ಹತ್ತವು ಕಾಳು. ನೋಡಿ, ಈ ರೀತಿ ಫೈನಲ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು ಕಾಳುಗಳದ್ದು. ಈಗ ಇದಕ್ಕೆ 1 ಕಪ್ನಷ್ಟು ಹೆಸರು ಬೇಳೆಗೆ ನಾನು 4 ಕಪ್ನಷ್ಟು ಅಥವಾ 5 ಕಪ್ನಷ್ಟು ನೀರನ್ನು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನು 3 ಅಥವಾ 4 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಬೇಯಲಿಕ್ಕಿಟ್ಟಿರುವಂಥ ಕಾಳುಗಳು ರೆಡಿ ಆಗಲಿ, ನಾವು ಅಷ್ಟರಾಗ ಇದಕ್ಕೆ ಬೆಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ನಷ್ಟು ಹೆಸರು ಬೇಳೆಗೆ ನಾನು 1.5 ಕಪ್ಪು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತಿ. ಆಮೇಲೆ ಎಷ್ಟು ಈಕ್ವಲ್ ಆಗ್ತೀವೋ ಅದು ಕಡಿಮೆ ಆಗಿಬಿಡುತ್ತೆ ಸ್ವೀಟ್. ಆಮೇಲೆ ಸ್ವಲ್ಪ ಸ್ವೀಟ್ನ ಮೇಲೆ ಮಾಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾನು 1 ಕಪ್ನಷ್ಟು ನೀರನ್ನು ಹಾಕಿ ಜಸ್ಟ್ ಇದನ್ನು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಪಾಕ ಬರೋವರೆಗೂ ಬಿಡಬೇಡ್ರಿ. ಜಸ್ಟ್ ಬೆಲ್ಲ ಕರಗದಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ರಿ. ಮೀಡಿಯಮ್ನಾಗ ಇಟ್ಕೊಂಡು ಇದನ್ನು ಕರಗಿಸ್ಕೊಳ್ರಿ. ಅದಾದಮೇಲೆ ಈಗ ಬೇಳೆಗಳು ಚೆನ್ನಾಗಿ ಕುದ್ದವು, ಹಣ್ಣಾಗಿ ಕುದ್ದಿಟ್ಟಿರ್ತಾವು. ಪೂರ್ತಿ ಹಣ್ಣಾಗಿ ಮಾಡೋದು ಬೇಡ, ಸ್ವಲ್ಪ ಕಾಳುಗಳು ಕೈಗೆ ಹತ್ತಬೇಕು, ಆ ರೀತಿ ಹೆಸರು ಬೇಳೆ ಕುದ್ದಿರಬೇಕು. ಇದಕ್ಕೆ ನಾನು ಕರಗಿಸಿದಂಥ ಬೆಲ್ಲವನ್ನು ಇದಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಂಟುಗಳಿದ್ದರೆ ಈಗ ಪೂರ್ತಿಯಾಗಿ ಕ್ಲಿಯರ್ ಮಾಡಿಕೊಡ್ರಿ. ಈ ರೀತಿ ತಿರುಗಿಸ್ತಾ ಆಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಗಸಗಸೆನ ಹಾಕ್ಕೊಂಡಿದ್ದೀನಿ ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕಲಗಿಸ್ತಾ ಇದ್ದೀನಿ. ಇದಕ್ಕೆ ಇಷ್ಟು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಆಮೇಲೆ
ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿಯನ್ನು 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕೊಬ್ಬರಿನ ಬೇಡ, ಒಣ ಕೊಬ್ಬರಿಯನ್ನು ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕುವಾಗ ನಾವು ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು ನೋಡ್ರಿ. ಈ ಬೇಳೆ ಜೊತೆ ಈ ಹಾಕಿರೋ ಸಾಮಾನುಗಳು ಚೆನ್ನಾಗಿ ಬೆರಿಕೆ ಆಗಲಿ, ಚೆನ್ನಾಗಿ ಕುದಿಬೇಕು ನೋಡ್ರಿ. ಇದಾದಮೇಲೆ ಮೇಲ್ಗಡೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿಬಿಟ್ರೆ ಮುಗಿದೋಯ್ತು, ಪಾಯಸ ರೆಡಿ ಆಯಿತು. ಈಗ ಸರ್ವ್ ಮಾಡಲಿಕ್ಕೆ ರೆಡಿ ಮಾಡೋಣ. ತುಂಬ ರುಚಿಯಾಗಿರುತ್ತೆ, ಘಮ ಘಮ ಅಂತ ಇರ್ತೈತೆ, ಮನೆ ತುಂಬ ವಾಸನೆ ತುಂಬ ಚೆನ್ನಾಗಿರುತ್ತೆ ಪಾಯಸದ್ದು. ಗೆಸ್ಟು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಸರ್ವ್ ಮಾಡಿರಿ, ತುಪ್ಪ ಮತ್ತು ಹಾಲನ್ನು ಹಾಕಿ ಈ ರೀತಿ ಸರ್ವ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.